ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೇನು ರಘು ಹೀಗಾಗೋಯ್ತು? ಅವಳನ್ನ ಆಟದಲ್ಲಿ ಸೋಲಿಸಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ರೆ ಅವಳು ಆಟ ಆಡಕ್ಕೆ ಹೆದರಿ ಒಳಗಡೆ ಹೋಗ್ಬಿಟ್ಲಲ್ಲ. ಹನುಮಂತನು ಗಾಬರಿ ಆಗಿದ್ದಾನೆ. ಪಾರ್ವತಿ ನೀನು ಎದುರಾಳಿಯಾಗಿ ಆಡಬಾರ್ದು ಅಂತ ಈಗ ಖಂಡಿತ ಅವಳ ತಲೆಯಲ್ಲಿ ಅದನ್ನೇ ತುಂಬ್ತಿರ್ತಾನೆ. ರಘು, ನಾವು ಅವಳನ್ನು ಒಪ್ಪಿಸ್ಲೇಬೇಕು. ನೋಡಿ, ನೀವು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವಳು ನನ್ನ ಜೊತೆ ಆಡಲೇಬೇಕು. ನಾನು ಆಟದಲ್ಲಿ ಅವಳನ್ನು ಸೋಲಿಸಿ ಬದುಕಿನಲ್ಲಿ ಗೆಲ್ಲಿಸಿ ಅರಸನ ಕೋಟೆಗೆ ಕರ್ಕೊಂಡು ಹೋಗಬೇಕು. ಪ್ಲೀಸ್ ಏನಾದರೂ ಮಾಡಿ. ಹಾಗೆ ಆ ದಿನ ನಾನು ಕರೆದೆ ಅಂತ ಹೇಳಿ ಕರೆಸಿ. ಜನನಿ ನನ್ನ ಮಗಳು. ಅವಳ ಬಗ್ಗೆ ಎಲ್ರಿಗಿಂತ ಹೆಚ್ಚಿನ ಕಾಳಜಿ ಇರೋದು ನನಗೆ. ಆದ್ರೆ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ಈ ಸಮಯದಲ್ಲಿ ನಾನು ಆ ಡ್ರೈವರ್ ಹನುಮಂತು ಮನೇಲಿ ಇರಬೇಕಾಗಿತ್ತು. ಈ ನರ್ಸಮ್ಮ ಏನಾದರೂ ಇಲ್ಲಿ ಇದ್ದಿದ್ರೆ ಅವಳು ಏನೋ ಒಂದು ಮಾಡಿ ಪಾರ್ವತಿ ಇಲ್ಲಿಗೆ ಬರೋದನ್ನ ತಡೆದಿರೋಳು. ಆದ್ರೆ ಅವಳೇ ಇನ್ನೂ ಬಂದಿಲ್ವೇ? ಈಗ ನಾನು ಏನಪ್ಪ ಮಾಡಲಿ? ಅಪ್ಪ ಸದ್ಯ ಬಂದಲ್ಲ. ಬಾ, ನೆನೆದವರ ಮನದಲ್ಲಿ ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ಬೇಗ ಬಾ ಬಾ. ಏನ್ ನಡೀತಿದೆ ಅಲ್ಲಿ? ಅಖಿಲ ಅದಕ್ಕೆ ಇವತ್ತು ತನ್ನ ಇಬ್ರು ಸೊಸೆಯರಿಗೂ ಸೀಮಂತ ಇಟ್ಕೊಂಡಿದ್ದಾರೆ. ಇಬ್ರು ಸೊಸೆಯರು ಅಂದ್ರೆ ಪಾರ್ವತಿಗೂ ಕೂಡ? ಹೌದು. ಅಂದ್ರೆ ಇದೇ ಮನೆಯಲ್ಲಿ ಇವತ್ತೇ ಸೀಮಂತನ ಅವಳಿಗೂ ಕೂಡ? ಹೌದು. ಇಲ್ಲ, ನಂಗೆ ನಂಬೋಕೆ ಆಗ್ತಿಲ್ಲ. ಇದೆಲ್ಲ ಹೇಗ್ ಸಾಧ್ಯ? ಸಾಕ್ಷಾತ್ ಅರಸನ್ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಗಂಡನೇ ಹೋಗಿ ಕರೆದ್ರೆ ಯಾಕೆ ಸಾಧ್ಯ ಆಗಲ್ಲ? ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೆಯೋವರೆಗೂ ನೀವೇನ್ರಿ ಮಾಡ್ತಿದ್ರಿ? ಅಯ್ಯೋ, ತಡಿಯಕ್ಕೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಈಗಲೂ ಪಡ್ತಿದ್ದೀನಿ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಗೆಲ್ವ್ ಕಾಣ್ಲಿಲ್ಲ ಅಂದ್ರೆ ಆ ಪ್ರಯತ್ನ ಗುರಿ ತಾಗ್ದಿರೋ ಬಾಣದ ತರ. ಅಂತ ಬಾಣ ಎಷ್ಟು ಹೊಡೆದ್ರು ಏನ್ ಪ್ರಯೋಜನ? ಕೊನೆಗೆ ಮ್ಯಾಟ್ರ್ ಆಗೋದು ರಿಸಲ್ಟ್ ಮಾತ್ರ. ನಾನು ಈ ಟೈಮಲ್ಲಿ ರಜೆ ಹಾಕಿದ್ ದೊಡ್ಡ ತಪ್ಪಾಗೋಯ್ತು. ನೋ 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 ನೋ, ನಾನು ಈಗಲೇ ಹನುಮಂತು ಮನೆಗೆ ಹೋಗಿ ಅದ್ ಹೇಗೆ ಆ ಪಾರ್ವತಿನ ವಾಪಸ್ ಕರ್ಕೊಂಡ್ ಬರ್ತಾನೋ ನಾನು ನೋಡ್ತೀನಿ. ಹಾ, ನಾನು ಜನನಿಗೆ ದಾಮಿನಿ ಹತ್ರ ಇರಕ್ಕೆ ಹೇಳ್ಬಿಡ್ತೀನಿ. ಯಾರು ನೀನು ಅಲ್ಲಿಂದ ಎದ್ದು ಬಂದು ಒಳ್ಳೆ ಕೆಲಸ ಮಾಡಿದೆ. ಎಲ್ಲಿ ರಘುವಪ್ಪವ್ರ ಜೊತೆ ಆಡೋಕೆ ಒಪ್ಕೊಂಡಂಗೆ ಅಖಿಲಮ್ಮನವ್ರ ಜೊತೆ ಆಡೋದಕ್ಕೆ ಒಪ್ಕೊಂಡ್ಬಿಡ್ತೀವಿ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಸದ್ಯ ದೇವ್ರ ದೊಡ್ಡವ್ರು ನೀವು ಒಳ್ಳೆ ಬುದ್ಧಿ ಕೊಟ್ಟು ಅಲ್ಲಿಂದ ಎದ್ದು ಬರೋ ಹಂಗೆ ಮಾಡ್ದ. ಯಾರು ಅಖಿಲಮ್ಮನವ್ರ ಜೊತೆ ಆಡೋದಕ್ಕೆ ಒಪ್ಕೊಳ್ಳೇಬೇಡ. ಅವ್ರ ಜೊತೆ ಆಡೋವಾಗಲೇ ನನಗೆ ಮನ್ಸಿರಲಿಲ್ಲ. ಈಗ ಅಖಿಲಮ್ಮನವ್ರ ಎದುರುಗಡೆ, ಅದು ಎದುರಾಳಿಯಾಗಿ ಬೇಡವೇ ಬೇಡ. ನನಗೆ ಗೊತ್ತಿತ್ತು ಹನುಮಂತು, ನೀನು ಇಲ್ಲಿ ಬಂದು ಇದೇ ಮಾತಾಡ್ತೀಯ ಅಂತ. ಅಲ್ಲ ಹನುಮಂತು, ನಿನ್ನ ಮಗಳು ನನ್ನ ಜೊತೆ ಆಡ್ಬೋದು, ಆದರೆ ನನ್ನ ಹೆಂಡತಿ ಜೊತೆ ಎದುರಾಳಿಯಾಗಿ ಆಡಬಾರ್ದ? ಅಂದರೆ ಏನು? ನಿನಗೆ ನಿನ್ನ ಅಖಿಲಮ್ಮನ ಬಗ್ಗೆ ಗ್ರೇಟ್ ಫೀಲಿಂಗು, ಹಾಗಾದ್ರೆ ನನ್ನ ಬಗ್ಗೆ ಏನೂ ಇಲ್ವಾ? ಅಯ್ಯಯ್ಯೋ, ನೀವು ಅರಸನ ಕೋಟೆ ಯಜಮಾನ್ರು, ನಿಮ್ಮ ಬಗ್ಗೆ ನನಗೆ ಗೌರವ ಹೆಂಗೆ ಕಮ್ಮಿ ಆಗುತ್ತೆ ಅಪ್ಪರೇ? ಅದೇ ಅಖಿಲಮ್ಮನವ್ರ ಬಗ್ಗೆ ಎಷ್ಟು ನನಗೆ ಗೌರವ ಇದೆಯೋ ನಿಮ್ಮ ಬಗ್ಗೆನೂ ಅಷ್ಟೇ ಗೌರವ ಇದೆ ಅಪ್ಪರೇ. ಹಾಗಾದರೆ ನನ್ನ ಹೆಂಡತಿ ಏನು ಹುಲಿನ ಸಿಂಹನ? ನಿನ್ನ ಮಗಳು ನನ್ನ ಹೆಂಡತಿ ಜೊತೆ ಆಡಿದ್ರೆ ಅವಳನ್ನೇನು ತಿನ್ಬಿಡ್ತಾಳ?
ಅಯ್ಯೋ ಅದು ಹಾಗಲ್ಲ ಅಪ್ಪವ್ರೆ. ಹಾಗಾದ್ರೆ ಪಾರ್ವತಿ ನನ್ನ ಜೊತೆ ಆಡ್ದಾಗೆ ಅಖಿಲ ಜೊತೆ ಆಡ್ಲಿ ಬಿಡು. ಅಲ್ಲ ಮಾವ. ಪಾರ್ವತಿ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಆದಿತ್ಯ ನಿಮ್ಮಮ್ಮ ಕರಿತಿದ್ದಾಳ, ಹೋಗಪ್ಪ. ಪ್ರೀತು, ಹೌದು, ನಾನು ಹನುಮಂತು ಮನೆಯಲ್ಲಿದ್ದೀನಿ. ಹನುಮಂತು ಮನೆ ಮುಂದ್ಗಡೆ ಬಾ ನೀನು. ಓಕೆ. ಅಪ್ಪ ಅಮ್ಮ ಹೌದಪ್ಪ, ಹೋಗು. ಮಾಮ್, ಏನು ಬರೋದಕ್ಕೆ ಹೇಳಿದ್ರಿ? ಆ ದಿನ ಬಂದ್ಬಿಡ್ಲಿ, ನಿಮ್ಮಿಬ್ಬರಿಗೂ ಒಟ್ಟಿಗೆ ಹೇಳ್ತೀನಿ. ಕಣಿ, ಅಮ್ಮ ಎಲ್ಲೋ? ಹೊರಗಡೆ ಹೋದ್ರು ಬಾವ. ಅಮ್ಮ ಏನೋ ಮಾತಾಡಬೇಕು ಅಂತ ಪರದಿ ಕೇಳಿದ್ರಂತೆ. ಹೌದಪ್ಪ, ನಿಮ್ಮಿಬ್ಬರಿಗೂ ಒಂದು ಇಂಪಾರ್ಟೆಂಟ್ ಕೆಲಸ ಕೊಡೋದಿತ್ತು, ಅದಕ್ಕೋಸ್ಕರ ಬರಕ್ಕೆ ಹೇಳಿದೆ. ನಿನ್ನ ನಂಬರ್ಗೆ ಒಂದು ಅಡ್ರೆಸ್ಸನ್ನು ಫಾರ್ವರ್ಡ್ ಮಾಡಿದ್ದೀನಿ, ನೋಡು. ಎಸ್ ಮಾಮ್. ರಾಮಲಿಂಗಪ್ಪ, ಡೋರ್ ನಂಬರ್ 21, 8ನೇ ಅಡ್ಡ ರಸ್ತೆ, ವಿಶ್ವೇಶ್ವರಯ್ಯ ಲೇಔಟ್. ಆದಿ, ಆ ಅಡ್ರೆಸ್ಗೆ ನಿನ್ನ ತಮ್ಮನ ಕರ್ಕೊಂಡು ಹೋಗು. ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಾದ ಮೇಲೆ ನನಗೊಂದು ಫೋನ್ ಮಾಡಿ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಹೊರಡಿ. ಅಲ್ಲ ಮಾಮ್, ಅಮ್ಮನ ಬಗ್ಗೆ ಒಂದು ಸ್ವಲ್ಪನಾದರೂ ನಂಬಿಕೆ ಇದ್ದರೆ ಬೇರೆ ಯಾವ ಪ್ರಶ್ನೆನೂ ಮಾಡದೆ ಹೋಗಿ ಬನ್ನಿ. ಪ್ರೀತು ಬಾ ಹೋಗೋಣ. ನನ್ನ ಪಾಲಿನ ರಾಮ ಲಕ್ಷ್ಮಣರು. ತನ್ನಿಬ್ರು ಮಕ್ಕಳನ್ನ ಈ ಅಖಿಲ ಎಲ್ಲಿ ಕಳಿಸ್ತಿದ್ದಾಳೆ? ಈ ರತ್ನವೇಣಿನ ನಂಬ್ಕೊಂಡು ರಜಾ ಹಾಕಿದಕ್ಕೆ ಗಾಳಿ ಏನಾದ್ರೂ ನನ್ ವಿರುದ್ಧ ಬೀಸೋಕ್ ಶುರುವಾಗಿದ್ಯಾ? ಅಯ್ಯೋ, ಇಲ್ಲಿ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ಅಖಿಲ ಮೇಡಮ್ ಅವರು ಅವ್ರ ಮಕ್ಕಳನ್ನ ಎಲ್ಲಿ ಕಳ್ಸಿದಾರೆ ಅಂತ ಹೋಗಿ ಕೇಳಿ. ಅಯ್ಯೋ, ಅದನ್ನ ಕಟ್ಕೊಂಡು ನಾವೇನ್ ಮಾಡೋದಿದೆ? ಅದು ಅಖಿಲ ಮೇಡಮ್ ಅವರು ಉತ್ತರ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೋಗಿ ಪ್ಲೀಸ್, ಹೋಗಿ. ಸರಿ. ನೀವು ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಜನನಿ ಹತ್ರ ಇರಬೇಕು ನೀವು ಅಂತ ಹೇಳಿ ಬಂದಿದ್ನಲ್ಲ. ಜನನಿನೇ ಅದಕ್ಕೆ ನನ್ನನ್ನು ಇಲ್ಲಿಗೆ ಕಳಿಸಿರೋದು. ನೀವಿಲ್ಲಿಗೆ ಬಂದು ತುಂಬ ಸಮಯ ಆಯ್ತಲ್ಲ. ಪಾರ್ವತಿನ ಅರಸನ ಕೋಟೆಗೆ ವಾಪಸ್ ಕರ್ಕೊಂಡ್ಬರೋದ್ರಲ್ಲಿ ನನ್ನಿಂದ ಏನಾದರೂ ಸಹಾಯ ಆಗ್ಬೋದೇನೋ ಅಂತ ಜನನಿ ತುಂಬ ಯೋಚನೆ ಮಾಡ್ತಿದ್ಲು. ಮಗಳಾಗಿ ಅವಳಿಗೆ ಇಂಥ ಒಳ್ಳೆ ಗುಣ ಇರಬೇಕಾದ್ರೆ ಇನ್ನು ತಾಯಿಯಾಗಿ ನನಗಿರಲ್ವಾ ಅದಕ್ಕೆ? ಇನ್ನೊಂದು, ನಾನು ದಾಮಿನಿಗೆ ಜನನಿ ಹತ್ರ ಇರಕ್ಕೆ ಹೇಳಿ ಬಂದಿದ್ದೀನಿ. ಹಾಗಾದ್ರೆ ಸರಿ. ಅದಕ್ಕೆ ಇವತ್ತು ನೀವು ನಿಮ್ಮ ದೊಡ್ಡ ಮಗನ ಜೊತೆ ಮಾತಾಡ್ತಾ ಇದ್ದಿದ್ದನ್ನು ನಾನು ನೋಡಿದೆ. ನಾನು ಅರಸನಕೋಟೆಗೆ ಬಂದಮೇಲೆ ಇದೇ ಮೊದಲನೇ ಸಲ ನೀವು ನಿಮ್ಮ ದೊಡ್ಡ ಮಗನ ಜೊತೆ ಮಾತಾಡ್ತಾ ಇದ್ದಿದ್ದನ್ನು ನಾನು ನೋಡಿದ್ದು. ನನಗಂತೂ ತುಂಬಾ ಸಂತೋಷ ಆಯಿತು.
ಅದಕ್ಕೆ ಮಕ್ಳಿಬ್ರು ಎಲ್ಗೋ ಕಳ್ಸಿದಾರಲ್ಲ, ಎಲ್ಲಿಗೆ? ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಏನಮ್ಮ ಪಾರ್ವತಿ, ನಿಮ್ಮ ಅತ್ತೆಯಮ್ಮ ಏನೋ ಯುದ್ಧಕ್ಕೆ ಕರೆದಿದ್ದಾಳೇನೋ ಹತ್ರ ಓಡ್ ಬಂದ್ಬಿಟ್ಟಿಯಲ್ಲ ಹೆದರ್ಕೊಂಡು. ಅದು ಬರೀ ಒಂದು ಆಟ ಅಷ್ಟೇ ತಾನೇ. ನನ್ನ ಜೊತೆ ಹೇಗೆ ಚೌಕಾಬಾರ ಆಡಿದ್ಯೋ ಅದೇ ತರ ನೀನು ಅತ್ತೆಯಮ್ಮನ ಜೊತೆ ಆಡಿದ್ರೆ ಆಯ್ತು. ಮಾವ, ನಿಮ್ಮ ಜೊತೆ ಆಟ ಆಡ್ತಿದ್ರೆ ನಮ್ಮ ಅಪ್ಪನ ಜೊತೆನೇ ಆಟ ಆಡ್ತಿದ್ದೀನಿ ಅನ್ನೋಷ್ಟು ಆರಾಮಾಗಿದ್ಬಿಡ್ತೀನಿ. ನಿಮ್ಮ ಜೊತೆ ಸೋಲು ಗೆಲ್ಬು ವ್ಯತ್ಯಾಸ ಆಗಲ್ಲ. ಅದೇ ಅತ್ತೆಯಮ್ಮನ ಜೊತೆಗೆ ನನ್ನಲ್ಲಿ ಹೇಗೆ ನಿಮ್ಮ ಅಪ್ಪನ ನೋಡ್ತೀಯೋ ಅದೇ ತರ ನಿನ್ನ ಅತ್ತೆಯಮ್ಮನಲ್ಲಿ ಹೆತ್ತ ತಾಯಿನ ನೋಡೋದು ನಿಜ ತಾನೇ. ಅಲ್ಲಮ್ಮ ಪಾರ್ವತಿ, ಅಪ್ಪನ ಜೊತೆ ಆರಾಮಾಗಿ ಆಡ್ಬೋದು ಅನ್ನೋದಾದ್ರೆ ಅಮ್ಮನ ಜೊತೆ ಆಡೋಕ್ಕೆ ಯಾಕೆ ಇಷ್ಟೊಂದು ಭಯ, ಹಿಂಜರಿಕೆ? ಅದು ಆಗಲ್ಲ ಪರೇ. ಹನುಮಂತು, ಈ ವಿಷಯದಲ್ಲಿ ನಾನು ನಿನ್ನ ಅಭಿಪ್ರಾಯ ಕೇಳಿದ್ನಾ? ಇಲ್ಲ ಅಂದಮೇಲೆ ಸುಮ್ಮನಿರ್ಬೇಕು. ಇದು ನನ್ನ ಸೊಸೆ ಮಧ್ಯೆ ಇರೋ ವಿಷಯ. ಪಾರ್ವತಿ, ನನ್ನ ಸೊಸೆ ಎಷ್ಟು ಚೆನ್ನಾಗಿ ಚೌಕಾಬಾರ ಆಡ್ತಾಳೆ, ಅವಳನ್ನ ಸೋಲ್ಸಕ್ ಸಾಧ್ಯನೇ ಇಲ್ಲ ಅಂತ ಬಿಲ್ಡಪ್ ಕೊಟ್ಟು ಬಂದಿದ್ದೀನಿ ಅಖಿಲ ಹತ್ರ. ನೋಡಮ್ಮ, ಈಗ ನೀನು ಸೋಲ್ತೀಯೋ ಗೆಲ್ತೀಯೋ ಒಟ್ಟಿನಲ್ಲಿ ನೀನು ಆಟ ಆಡೋದು ಮುಖ್ಯ. ನೀನು ಆಟ ಆಡಿದ್ರೆ ನನ್ನ ಮರ್ಯಾದೆ ಉಳಿಯುತ್ತೆ, ಇಲ್ಲಾಂದ್ರೆ ನಿನ್ನ ಅತ್ತೆಯಮ್ಮನ ಮುಂದೆ ನನ್ನ ಮರ್ಯಾದೆ ಹೋಗುತ್ತೆ. ನನಗೋಸ್ಕರ ಆಡಮ್ಮ. ಪಾರ್ವತಿ ಈ ತರ ಮಾತಿಗೆಲ್ಲ ಬಗ್ಗೋ ಹುಡುಗಿ ಅಲ್ಲ. ಅಂದ್ರೆ ಒಪ್ಪೋ ಹುಡುಗಿ ಅಲ್ಲ ಅಂದೆ. ಯಾಕಂದ್ರೆ ಅವಳಿಗೆ ಅವ್ರ ಅತ್ತೆ ಅಂದ್ರೆ ತುಂಬಾ ಭಯ ಭಕ್ತಿ ಇರುವಂತ ಹುಡುಗಿ ಅಲ್ವಾ ಇವಳು. ಪಾರ್ವತಿನ ಹೇಗೆ ಒಪ್ಸಿ ಕರ್ಕೊಂಡ್ ಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅವಳನ್ನ ಒಪ್ಸಿ ಕರ್ಕೊಂಡ್ ಬರ್ತೀನಿ, ನೀವು ಹೊರಡಿ. ತುಂಬಾ ಸಂತೋಷ. ಆದ್ರೆ ಒಪ್ಪಿಸ್ಲೇಬೇಕು. ಇದು ನಾನು ನಿಮ್ಗೆ ಹಾಕಿರೋ ಕಂಡೀಷನ್ ಅನ್ಕೊಳ್ಳಿ. ಹನುಮಂತ, ನಡಿ ಹೋಗೋಣ. ನಡಿ. ಏನಮ್ಮ ಪಾರ್ವತಿ, ಅಖಿಲ ಆಕೆ ಮುಂದೆ ಆಟ ಆಡಿದ್ರೆ ಸೋತೋಗ್ತೀನಿ ಅನ್ನೋ ಭಯನ ನಿನಗೆ? ಹಾಗೇನಿಲ್ಲ. ಮತ್ತೆ ಯಾಕಮ್ಮ ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ? ಪಾಪ, ಆಟ ಆಡಕ್ ಬರ್ದೇ ಇರೋ ನಿಮ್ಮ ಮಾವನ್ನ ಸೋಲ್ಸಿ ನಾನೇ ಪಂಡರಾಪುರದ ಪಾರ್ವತಿ, ನನ್ನನ್ನ ಈ ಆಟದಲ್ಲಿ ಯಾರಿಂದನೂ ಸೋಲ್ಸಕ್ಕಾಗೋದಿಲ್ಲ ಅಂತ ಮೆರಿತಿದ್ಯಂತೆ. ಈಗ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರನ್ನ ಎದುರಾಳಿಯಾಗಿ ನೋಡಿದ ತಕ್ಷಣ ನಿಮ್ಗೆ ಭಯ ಶುರು ಆಗೋಯ್ತಾ? ಈ ಪಂಡರಾಪುರದ ಪಾರ್ವತಿ ಏನು ಅಂತ ನಿಮ್ಗಿನ್ನ ಸರಿಯಾಗಿ ಗೊತ್ತಿಲ್ಲ. ಅದು ಚೌಕಾಬಾರ ಆಟದ ವಿಷಯದಲ್ಲಿ. ಆದರೆ ನಾನು ನಮ್ಮ ಅತ್ತೆಮ್ಮನ ವಿರುದ್ಧ ಕೂರೋದಕ್ಕಾಗಲ್ಲ. ಅದು ಆಟ ಆಗಿದ್ರು ಸರಿ. ಅವ್ರನ್ನ ಗೆಲ್ಲೋ ಮನಸ್ಸು ನನಗಿಲ್ಲ. ಹಾಗಾದ್ರೆ ಸೋತ್ಬಿಡು. ಅಖಿಲ ಅಕ್ಕೆ ಮೇಲೆ ನಿಮ್ಗೆ ನಿಜವಾಗ್ಲೂ ಗೌರವ ಇದೆ ಅನ್ನೋದು ನಿಜಾನೇ ಆಗಿದ್ರೆ ಆಟ ಆಡೋ. ಆದ್ರೆ ನೀನು ಆಟನ ಸೋತ್ಬಿಡು. ಆಗ ನಿನ್ನ ಒಳ್ಳೆತನನ ನಾನು ಒಪ್ಕೋತೀನಿ. ಫ್ರೆಂಡ್ಸ್, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದ್ದಿದ್ರೆ ನಮ್ಮ ಅಖಿಲಕ್ಕ ಈ ಚೇರ್ಗಳ ಪಕ್ಕ ಇನ್ನೊಂದು ಚೇರ್ ಹಾಕಿ ನನಗೂ ಇವತ್ತು ಸೀಮಂತ ಮಾಡಿರ್ತಿದ್ರು. ಆದರೆ ನನ್ನ ಅದೃಷ್ಟ ನೋಡಿ ಫ್ರೆಂಡ್ಸ್, ನಾನು ಏನು ಬೇಕಾದರೂ ಸಹಿಸ್ಕೋತೀನಿ. ಆದರೆ ಆ ಪಂಡ್ರಾಪುರ ಪಾರ್ವತಿ ಸೀಮಂತ ಇಲ್ಲಿ ನಡೀತಾ ಇರೋದನ್ನ ನನ್ನ 2 ಕಣ್ಣುಗಳಿಂದ ನೋಡೋಕ್ಕಾಗ್ತಾ ಇಲ್ಲ. ನನ್ನ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗೆ ಆಗ್ತಾ ಇದೆ ಫ್ರೆಂಡ್ಸ್. ಅಯ್ಯಯ್ಯೋ ಚಿಕ್ಕತ್ತೆ, ಇವತ್ತು ನನ್ನ ಸೀಮಂತ.
ಯಾರ್ಯಾರೋ ಏನೇನೋ ಉಡುಗೊರೆಗಳನ್ನ ಕೊಡ್ತಾರೆ. ಆದರೆ ಇವತ್ತು ನಿಮ್ಮಿಂದ ನಾನೇ ಒಂದು ಉಡುಗೊರೆನ ನಿರೀಕ್ಷೆ ಮಾಡ್ಬೋದಾ? ಖಂಡಿತ, ಏನ್ ಬೇಕಾದ್ರೂ ಕೇಳಮ್ಮ ಜನನಿ. ಆದ್ರೆ ಕಾಸ್ಟ್ಲಿದ್ ಮಾತ್ರ ಕೇಳಬೇಡ. ನಾನು ಕೇಳೋ ಉಡುಗೊರೆ ನಿಮಗೆ ಸ್ವಲ್ಪ ದುಬಾರಿನೇ ಅನಿಸ್ಬೋದು. ಆದರೂ ನನಗೋಸ್ಕರ ದೊಡ್ಡ ಮನ್ಸು ಮಾಡಿ ಚಿಕ್ಕತ್ತೆ, ಪ್ಲೀಸ್. ಬಾಯಿ ಬಿಟ್ಟು ಹೇಳಿದ್ರು ದುಬಾರಿನೇ ಕೇಳ್ತೀನಿ ಅಂತಾಳಲ್ಲಪ್ಪ. ನಮ್ಮ ಪಾರ್ವತಿ ಅಕ್ಕನ ಮೇಲೆ ನಿಮಗಿರೋ ಅಸಮಾಧಾನನೆಲ್ಲ ಬಿಡ್ಬೋದಾ? ಇವತ್ತು ಅತ್ತೆ ಮಾವ ಇದ್ರು ನಮ್ಮ ಪಾರ್ವತಿ ಅಕ್ಕನ ಮತ್ತೆ ಅರಸನಕೋಟೆಗೆ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ. ವನವಾಸನ ಮುಗಿಸ್ಕೊಂಡು ಬರ್ತಾ ಇರೋ ಪಾರ್ವತಿ ಅಕ್ಕ ಇಷ್ಟು ದಿನ ಈ ಮನೆಯಲ್ಲಿ ಎಲ್ಲರಿಂದನೂ ನೋವು ಅವಮಾನನ ಅನುಭವಿಸಿದ್ದಾರೆ. ನಿಮ್ಮಿಂದ, ನನ್ನಿಂದನೂ ಕೂಡ. ಆದರೆ ಇನ್ಮುಂದೆ ನಮ್ಮ ಯಾರಿಂದನೂ ಅವರಿಗೆ ನೋವಾಗೋದು ನನಗಿಷ್ಟ ಇಲ್ಲ. ಈ ವಿಷಯನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ ಚಿಕ್ಕತ್ತೆ, ಪ್ಲೀಸ್. ಮನೆ ಕೆಲಸಕ್ಕೆ ಅಂತ ಬಂದು ಪಾರ್ವತಿ ಅಕ್ಕ ಇವತ್ತು ಮನೆ ಸೊಸೆ ಆಗಿರೋದು ನಿಮ್ಮಿಂದ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಆ ಅಸಮಾಧಾನ ದ್ವೇಷಕ್ಕೆ ತಿರುಗೋಕ್ಕೂ ಮುಂಚೆ ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ ಚಿಕ್ಕತ್ತೆ. ಈ ಮನೆ ದೊಡ್ಡ ಸೊಸೆ ಅನ್ನೋ ಗೌರವನ ಕೊಟ್ಟು ಪಾರ್ವತಿ ಅಕ್ಕನ್ನು ಪ್ರೀತಿಯಿಂದ ಕಾಣಿ. ನಿಜಕ್ಕೂ ನೀನು ಕೇಳ್ತಾ ಇರೋದು ತುಂಬಾ ದುಬಾರಿ ಗಿಫ್ಟ್ ಅಮ್ಮ. ಆದ್ರೆ ನಿನಗಿದ್ರಿಂದ ಖುಷಿ ಆಗುತ್ತಲ್ವಾ? ಅದಕ್ಕೆ ಈ ಉಡುಗೊರೆಯನ್ನು ನಾನು ನಿನಗೆ ಖಂಡಿತ ಕೊಡ್ತೀನಿ. ಈ ಕ್ಷಣದಿಂದ ಎಲ್ಲಾನು ಮರೆತು ಪಾರ್ವತಿ ಜೊತೆ ನಾನು ತುಂಬಾ ಚೆನ್ನಾಗಿರ್ತೀನಿ, ಸರಿನಾ? ಥ್ಯಾಂಕ್ ಯು ಚಿಕ್ಕತ್ತೆ, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ನೋಡು, ಒಂದ್ಸಲ ರೆಡಿಯಾಗಿ ಈ ಚೇರ್ ಮೇಲೆ ಕೂತ ಮೇಲೆ ಶಾಸ್ತ್ರಗಳು ಮುಗಿಯೋ ತನಕ ಎದ್ದೇಳೋ ಹಾಗೆ ಇಲ್ಲ. ಹೋಗಮ್ಮ ಹೋಗು, ಈಗಲೇ ಸ್ವಲ್ಪ ರೆಸ್ಟ್ ತಗೊಂಡ್ಬಿಡು. ಫ್ರೆಂಡ್ಸ್, ಬನ್ನಿ ಇಲ್ಲಿ. ಈ ದಾಮಿನಿ ಬದಲಾಗ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಲ, ಪಾರ್ವತಿನ ಎಲ್ಲರೂ ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ದ್ವೇಷ ಮಾಡೋರು ಯಾರಾದರೂ ಬೇಕಲ್ವಾ? ಎಲ್ಲರೂ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ತಿದ್ದಿ ಬುದ್ಧಿ ಹೇಳೋಕೆ ಯಾರಾದರೂ ಬೇಕಲ್ವಾ? ಆ ಕೆಲಸ ನಾನು ಮಾಡೋದನ್ನ ಬಿಡೋದಿಲ್ಲ ಫ್ರೆಂಡ್ಸ್. ಜನನಿ ಸಮಾಧಾನಕ್ಕೋಸ್ಕರ ಅಲ್ಲಲ್ಲಲ್ಲ, ಜನನಿ ನನ್ನ ಕಾರಣಕ್ಕೆ ಬೇಜಾರಲ್ಲಿದ್ರೆ ನಮ್ಮ ಗುರುಗಳು ಎಲ್ಲಿ ನನ್ನ ಮೇಲೆ ಕೆಂಡಮಂಡಲ ಆಗ್ತಾರೋ ಅಂತ ಅವಳ ಸಮಾಧಾನಕ್ಕೋಸ್ಕರ ಪಾರ್ವತಿ ಹತ್ರ ಚೆನ್ನಾಗಿರ್ತೀನಿ ಅಂತ ಬದಲಾಗೋ ಮಾತಾಡಿದೆ ಅಷ್ಟೇ. ನಾನು ಮಾತ್ರ ಯಾವತ್ತೂ ಬದಲಾಗಲ್ಲ. ನೆವರ್ ಎವರ್ ಫ್ರೆಂಡ್ಸ್. ಅಮ್ಮೋರೆ, ಈ ಆಟ ಎಲ್ಲ ಯಾಕೆ? ಅಲ್ಲಿ ಜನನಿ ಶ್ರೀಮಂತ, ನಾವು ಆ ಕಡೆ ಗಮನ ಕೊಡ್ಬೇಕಲ್ವಾ? ಯಾಕೆ ಹನುಮಂತು, ಈ ನನ್ನ ತವರು ಮನೇಲಿ ನಾನು ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ನಿನಗೇನಾದರೂ ತೊಂದರೆನಾ? ಅಯ್ಯೋ, ಖಂಡಿತ ಇಲ್ಲ ಅಮ್ಮೋರೆ. ನೀವು ಎಷ್ಟೊತ್ತು ಬೇಕಾದ್ರೂ ಇರಿ, ಅದು ನನ್ನ ಭಾಗ್ಯ. ಅಮ್ಮೋರೆ, ಕುಡಿಯೋದಕ್ಕೆ ಜ್ಯೂಸ್ ಏನಾದ್ರು ಮಾಡ್ಕೊಬರಲ್ಲ? ಬೇಡ ಗಣಿ, ಥ್ಯಾಂಕ್ ಯು. ಪಾರ್ವತಿ, ನಿನ್ನ ನಿರ್ಧಾರ ಏನು ಅಂತ ನೀನೇ ಹೇಳಿಬಿಡಮ್ಮ. ಈ ಆಟ ಆಡೋದಕ್ಕೆ ನನಗೆ ಒಪ್ಪಿಗೆ ಇದೆ. ನಮ್ಮ ಉದ್ದೇಶ ಈಡೇರೋ ಸಮಯ ಬಂತು ರಘು. ಹಾಗಾದ್ರೆ ಆಟ ಶುರು ಮಾಡೋಣ. ನಾನು ನಮ್ಮ ಸೊಸೆ ಕಡೆ. ನಾನು ಅಖಿಲಕ್ಕೆ ಕಡೆ. ನಾನು ನಮ್ಮ ಅಕ್ಕನ ಕಡೆ. ನಾನು ಅಖಿಲ ಮೂರ್ ಕಡೆ.
ಮೊದಲು ಆಟ ಶುರು ಮಾಡೋದು ಯಾರು? ಅದಕ್ಕೆ ಈ ಆಟಕ್ಕೆ ಓಂಕಾರ ಹಾಕಿದವರು ನೀವೇ ಅಲ್ವಾ? ಹಾಗಿದ್ಮೇಲೆ ಆಟನು ನಿಮ್ಮಿಂದಾನೇ ಶುರುವಾಗ್ಲಿ. ಎಲ್ರಿಗೂ ಒಪ್ಪಿಗೆ ಇದೆಯಾ? ಆಟ ಆಡೋದಕ್ಕೂ ಮುಂಚೆ ಒಂದು ಷರತ್ತು. ಸೋತೋರು ಗೆದ್ದೋರು ಹೇಳಿದ ಹಾಗೆ ಕೇಳಬೇಕು. ಒಪ್ಪಿಗೆನಾ?